ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ. ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಎಲ್ಲ PFI, ಪಾಪ್ಯುಲರ್ ಫ್ರಂಟು, KFD ಈ ಥರ ದೇಶ ವಿರೋಧಿ ಸಂಘಟನೆಗಳೇನಿದೆ ಅದೆಲ್ಲ ಮೊಬೈಲು ಪರಪ್ಪನಗರದಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ. ಯಾಕೆಂದರೆ ಹಿಂದೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂಥ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದ್ರು. ಶಿವಾಜಿನಗರದ ಕೇಸು, ಪೊಲೀಸ್ ಸ್ಟೇಷನ್ ಸುಟ್ಟಿದ್ದು ವಾಪಸ್ ತೆಗೆದ್ರು. ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನನ್ನು ಗಲಭೆ ಮಾಡಿ ಪೊಲೀಸರನ್ನು ಹೊಡೆದಿದ್ದ ಕೇಸು ವಾಪಸ್ ತೆಗೆದ್ರು. KJ ಹಳ್ಳಿ, DJ ಹಳ್ಳಿದು ಅಲ್ಲಿದಂಥ ಯಾರ್ಯಾರು ಗಲಾಟೆ ಮಾಡಿದ್ರು ಅವರು ಒಂಥರ ಟೆರರಿಸ್ಟ್ಗಳೇ. ಆ ಟೆರರಿಸ್ಟ್ಗಳೆಲ್ಲ ಬಿಟ್ಟರು. ಈಗ ಜೈಲುಗಳಲ್ಲೂ ಕೂಡ ಫ್ರೀಯಾಗಿ ಸಿಮ್ಮು, ಮೊಬೈಲು ಎಲ್ಲ ಸಿಗುವಂಥ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನು ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾವಣೆಯಿಂದ ಅವ್ರಿಗೂ ಒಂದು ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ.